ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಜ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಬೂ ಆಯ್ತಾ ಕೇಳು. ಬೂ ಆಯ್ತು. ಎಲ್ಲಿ ಹೋಗ್ತಾ ಇರೋದು? ಅದೇ ಎಲ್ಲಿ ಹೋಗ್ತಾ ಇರೋದು? ಗಡಿಲೇ ಹೋಗ್ತಾ ಇರೋದು. ಎಲ್ಲಿ ಹೋಗ್ತಾ ಇರೋದು? ಎಲ್ಮ ಹೋಗ್ತಾ ಇರೋದು? ಏನ್ ಮಾಡ್ತಾ ಇದೀಯ? ಎಲ್ಲಿ ಹೋಗ್ತಾ ಇರೋದು ಹೇಳಿ? ಸ್ವಾಮಿಗೆ ಹೋಗ್ತಾ ಇರೋದು ಹೇಳು. ಸ್ವಾಮಿಗೆ ಹೋಗ್ತಾ ಇದ್ವಾ? ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ನಮ್ಮೂರಲ್ಲಿ ಗೌರಮ್ಮನ ದೇವಸ್ಥಾನಕ್ಕೆ. ಆ್ಯಂಡ್ ಒಂದೇ ತಿಂಗಳು ದೇವರಿರೋದು, ಸೊ ಅದಕ್ಕೆ ಓಡ್ತಾ ಇದ್ದೀವಿ. ತುಂಬ ದಿನ ಅಂದರೆ ಈಗ ನೆಕ್ಸ್ಟ್ 9th ಅಕ್ಟೋಬರ್ ಜಾತ್ರೆ ಇರುತ್ತೆ. ಸೊ ಅದ್ರೊಳಗಡೆ ದೇವ್ರನ್ನ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಜಾತ್ರೆ ದಿವಸ ಹೋಗೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ಅದಕ್ಕೆ ನಾನು ಹಸ್ಬೆಂಡು ಮತ್ತು ಮಗು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಾನು ಸ್ವಲ್ಪ ದೂರ ತೋರಿಸ್ತೀನಿ. ಓ ಇದೇನ್ರಿ ಇವಾಗ ಹಿಂಗೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಚೆಕ್ ಪೋಸ್ಟು. ಕೊಡ್ತೀನಿ ಇರು. ಚಾಮಿ ಮಾಡಕ್ಕೆ ಹೋಗೋಣ. ಹೋಗಿ ರೀಚ್ ಆದಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಜಾತ್ರೆಗೆ ಇನ್ನೂ ಒಂದು ವಾರ ಇತ್ತು, ಬಟ್ ಆಗ್ಲೇ ಫುಲ್ಲು ಎಲ್ಲ ಸ್ಟಾಲ್ಗಳೆಲ್ಲ ಹಾಕಿ ತುಂಬ ರೆಡಿ ಮಾಡಿದರು. ಚೆನ್ನಾಗಿತ್ತು ಒಂಥರ ಡೇ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಗಾಂಧಿ ಜಯಂತಿ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಅಂದರೆ ಎಲ್ರಿಗೂ ಹಾಲಿಡೇಸ್ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದರು. ಓಕೆ, ಚೆನ್ನಾಗಿತ್ತು ಒಂಥರ ಡೇ. ಆ್ಯಂಡ್ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು 2 ಇಯರ್ಸಿಂದ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ಟೈಮ್ ಬಂತು, ಹಾಗಾಗಿ ಮಡ್ಲಕ್ಕಿನ ಕೂಡ ಕೊಟ್ಬಿಟ್ಟು ಹೋದ್ವಿ. ಆ್ಯಂಡ್ ಇದೇ ದೇವರು ಏನಪ್ಪ ಅಂದರೆ ತಾಯಿ ಗೌರಮ್ಮ ತನ್ನ ತವರ ಮನೆಗೆ ಬಂದಿರ್ತಾರೆ. 1 ತಿಂಗಳವರೆಗೂ ಫುಲ್ ಪೂಜೆ ಎಲ್ಲ ಮಾಡಿ ಅದಾದ ನಂತರ ಅವ್ರನ್ನ ಜಾತ್ರೆ ಮಾಡಿ ಅವ್ರನ್ನ ಬೀಳ್ಕೊಡ್ತಾರೆ. ಸೊ ಇಲ್ಲಿನ ವಿಶೇಷತೆ ಅದು. ಆ್ಯಂಡ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಇದ್ರ ಬಗ್ಗೆ ಒಂದು ಸ್ಟೋರಿ ಕೂಡ ಇದೆ, ಸೊ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಾದ್ಮೇಲೆ ಪ್ರಸಾದ ಕೂಡ ಸಿಕ್ತು ನಮಗೆ. ಪ್ರಸಾದನ ತಿಂದ್ಕೊಂಡು ಬಳೆ ಹಾಕಿಸ್ಕೊಂಡ್ವಿ. ಆ್ಯಂಡ್ ನನಗೆ ಮೇನ್ಲಿ ಏನಂದರೆ ಈ ಬ್ಲ್ಯಾಕ್ ಬಳೆಗಳಂದರೆ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ಬ್ಲ್ಯಾಕ್ ಬಳೆ. ಸೊ ಹಾಗಾಗಿ ಅದನ್ನು ತೋಡಿಸ್ಕೊಂಡೆ. ಆ್ಯಂಡ್ ನನ್ನ ಮಗಳು ಕೂಡ ತೋಡಿಸ್ದೆ. ಆ್ಯಂಡ್ ಅವಳು ಎಷ್ಟು ಚೆನ್ನಾಗಿ ಕುತ್ಕೊಂಡು ಬಳೆಗಳನ್ನ ಹಾಕಿಸ್ಕೊಂಡ್ಲು ಅಂದರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಬಳೆಗಳನ್ನ ಹಾಕಿಸ್ಕೊಂಡ್ಲು. ಲಿಚಿಮಾ ಏನು ಹಾಕ್ಸ್ಕೊತಾರದು? ಬಳೆನಾ? ವೆರಿ ಗುಡ್. ಆಮೇಲೆ ನಾವು ನಮ್ಮಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ಮನೆಯಲ್ಲಿ ಕೂಡ ಪಿತೃಪಕ್ಷ ಮಾಡ್ತಾಯಿದ್ರು. ಏನಂದರೆ ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಒಂದು 5 o'clock ಆಯಿತು. ಸೊ ನಾನು ಅದರದ್ದೆಲ್ಲ ಏನೂ ವ್ಲಾಗ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನು ನಮ್ಮಮ್ಮ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕೆಲಸಗಳು ಕೊಟ್ಟರು, ಸೊ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮೀನಾಕ್ಷಿ ಮಾಲಿಗೆ ಹೋದ್ವಿ. ತುಂಬ ದಿನ ಆಗಿತ್ತು ಲೈಕ್ ಮೂವಿ ಅಂತ ಹೋಗಿ, ಅದಕ್ಕಾಗಿ ಮೂವಿಗೆ ಹೋಗೋಣ ಅಂತ ಹೇಳಿ ಮೀನಾಕ್ಷಿ ಮಾಲ್ಗೆ ಹೋದ್ವಿ. ಸೊ ಅಲ್ಲಿ ಹೋದ್ವಿ. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಸರಾ ಥೀಮಲ್ಲಿ ಕೂಡ ಮಾಡಿದರು. ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸೋಣ ಅಂದ್ಬಿಟ್ಟು ಹೋದ್ವಿ. ಅವಳು ಕರೆಕ್ಟಾಗಿ 1 ಗೇಮ್ನೂ ಆಡಲಿಲ್ಲ. ಏನಂದರೆ ಅದು ಕಾರ್ಡ್ ಬೇರೆ ತೊಗೊಂಡ್ಬಿಟ್ವಿ. ಅಂದರೆ ಲೈಫ್ ಟೈಮ್ ಇರುತ್ತೆ ಆ ಕಾರ್ಡು, ಬಟ್ ಅವಳು ಕರೆಕ್ಟಾಗೇನು ಆಡಲಿಲ್ಲಲ್ಲ, ಸ್ವಲ್ಪ ವೇಸ್ಟ್ ಆಯಿತು ಅಂತ ನನಗೆ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು.
ಬೈಕ್ ಮುಂದೆ ಲಿಚಿಮಾ ಬೈಕ್ ನೋಡಲ್ಲಿ ಬೈಕು ಓಯ್ ಅದಾದ ನಂತರ ನಾವು ಅವಳಿಗೆ ನನ್ನ ಮಗಳಿಗೆ ಸ್ವಲ್ಪ ಒಂದು ದೋಸೆ ತಿಂದ್ಬಿಟ್ಟು ಆ್ಯಂಡ್ ನಾವು ಕೂಡ ಒಂದೊಂದು ದೋಸೆನ ತಿಂದ್ಬಿಟ್ಟು ಮೂವಿ ನೋಡೋಣ ಅಂತ ಹೇಳಿ ಹೋದ್ವಿ. ಆ್ಯಂಡ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾರಿಗಾದ್ರೂ ಟೈಮ್ ಸಿಕ್ಕಿದ್ರೆ ಪ್ಲೀಸ್ ಹೋಗಿ ನೋಡಿ. ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಒಬ್ಬೊಬ್ರು ಆ್ಯಕ್ಟಿಂಗ್ ಅಂತೂ ಏನು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬನ್ನಿ ಸೊ ಮೂವಿ ನೋಡ್ಕೊಂಡು ಬಂದಾದಮೇಲೆ ಇಲ್ಲಿ ನಮ್ಮಮ್ಮ ಸ್ವಲ್ಪ ಒಬ್ಬಟ್ಟಿಂದು ಹೂರಣ ಎಲ್ಲ ಕೊಟ್ಟಿದ್ದರು. ಅದನ್ನು ತಟ್ಟಬೇಕು ಅಂತ ಅಂದ್ಬಿಟ್ಟು ಉಂಡೆಗಳನ್ನ ಮಾಡಿಟ್ಕೊತಾ ಇದ್ವಿ. ಆ್ಯಂಡ್ ಸೈಡಲ್ಲಿ ಹಾಲು ಸಾರು ಕೂಡ ಮಾಡೋಕ್ಕಿಟ್ಟಿದ್ದೆ. ಹಾಲು ಸಾರು ಮಾಡಿಕೊಂಡು ಒಬ್ಬಟ್ಟು ಕೂಡ ತಕ್ಕೊಂಡು ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ನನ್ನ ಮಗಳು ಮಲ್ಕೊಂಡಿದ್ಲು, ಸೊ ಅವಳಿಗೆ ಎದ್ದೋಳೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಅವಳ ಮಧ್ಯದಲ್ಲೇ ಎದ್ಬಿಟ್ಲು. ನನ್ನ ಹಸ್ಬೆಂಡ್ ಕೂಡ ಇನ್ನು ತಟ್ಕೊಡ್ತೀನಿ ಅಂತ ಅಂದರು. ಬಟ್ ಒಂದನ್ನು ತಟ್ಕೊಟ್ಟಿಲ್ಲ, ಹಿಂಗೆ ಕೈ ಎತ್ಬಿಟ್ರು. ಸರಿ ಹೋಗಲಿ ಅಂದ್ಬಿಟ್ಟು ಎಲ್ಲನೂ ನಾನೇ ಸುಟ್ಟಿ ತಟ್ಟಿ ಎತ್ತಿಟ್ಟಿದ್ದಾಯಿತು. ಗಂಟ್ಲೆ ವಿಡಿಯೋ ಸ್ಟಾರ್ಟ್. ನಾನು ಡಬತ್ತೀನಿ ಬರಲ್ಲ, ಇವಾಗಲೇ ಮಾಡಿಬಿಡ್ತೀಯಾ? ಇವಾಗಲೇ ಮಾಡಿಬಿಡ್ತೀಯಾ? ಅಲ್ಲ, ಅವಳು ಮಲಗಿದ್ದಲ್ಲ, ಸಾಂಬಾರು ಜೊತೆ ಅದೊಂದು ಕಡೆ ಬೇಯ್ತಾ ಇರುತ್ತೆ ಅಂತ ಅಂದ್ಕೊಂಡೆ ಅಷ್ಟೇ. ಕೇಳ ಅಮ್ಮನ್ನ. ಇನ್ನೂ ಇಲ್ಲರಿಗೆ ಉಂಡೆ ಹಾಕ್ಬಿಟ್ಟಿರ್ತೀನಿ ನೋಡೋಣ ಎಷ್ಟೊತ್ತು ನೋಡಿ. ಅಲ್ಲ, ಅವ್ರು ಸುಮ್ಮನೆ ಕೂತವ್ರೆ, ನಾನು ನೋಡಿದೆ ಕೇಳಿ. ಸಾಂಬಾರು ಮಾಡ್ಬಿಟ್ಟು ಬರ್ತೀನಿ ಇನ್ನೆಲ್ಲ, ನಾನು ಅವಳು ಮಲಗಿದ್ದಲ್ಲ ಅಂತ ಅಷ್ಟೇ. ಗೊತ್ತಾಯ್ತು. ಅವಳಿದ್ರೆ ಮತ್ತೆ ಮಾಡೋಣ. ಆಯ್ತು, ಮಾಡ್ಬೋದು, ಹೋಗಿ ನಾನೇ ಸುಟ್ಕೊಟ್ಬಿಡ್ತೀನಿ. ಓಕೆ, ಎಲ್ಲ ರೆಡಿ ಆದ್ಮೇಲೆ ಕರಿ. ಇದು ಹಾಲನ್ನು ತೊಗೊಬಂದ್ಬಿಡು. ಹಾಂ, ಹಾಲು ಅಷ್ಟೊತ್ತಿಗೆ ಮಾಡ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಸಾಂಬಾರು ಕೂಡ ಒಂದು ಕಡೆ ಇಟ್ಟಿದ್ದೆ. ಹಾಲು ಸಾರು ಅಂತೂ ತುಂಬ ಚೆನ್ನಾಗಾಗಿತ್ತು. ಅವರೆಕಾಯಿ ಮತ್ತು ಕುಂಬಳಕಾಯಿ ಹಾಕಿ ಇನ್ನೂ ಹಾಲು ಸಾರನ್ನ ಮಾಡಿದ್ದೆ. ನನಗೆ ಅವರೆಕಾಯಿ ಮತ್ತು ಕುಂಬಳಕಾಯಿ ಹಾಕಿ ಹಾಲು ಸಾರು ಮಾಡೋದು ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ಕಡೆ ಒಬ್ಬಟ್ಟನ್ನ ಕೂಡ ಸುಟ್ಕೋತಾ ಇದ್ದೀನಿ. ನನಗೆ ಒಬ್ಬಟ್ಟು ಸುಡೋದು ಮತ್ತು ತಟ್ಟೋದಂದರೆ ತುಂಬ ಇಷ್ಟ. ಮೊದಲೆಲ್ಲ ಅಷ್ಟು ಚೆನ್ನಾಗಿ ನಾನು ತಟ್ತಾ ಇರಲಿಲ್ಲ, ಬಟ್ ಇವಾಗ ತಟ್ತೀನಿ. ಅದಾದ ನಂತರ ನನ್ನ ಮಗಳು ಕೂಡ ಎದ್ಲು. ಅವಳಂತೂ ಅರ್ಧ ನಿದ್ದೆಯಲ್ಲಿ ಎದ್ಬಿಟ್ಟು ಅಳ್ತಾನೆ ಇದ್ಲು. ಅವಳಿಗೆ ಕಂಪ್ಲೀಟಾಗಿ ನಿದ್ದೆ ಆದರೆ ಲೈಕ್ ಅವಳು ಆರಾಮಾಗಿರ್ತಾಳೆ, ಇಲ್ಲ ಅಂದರೆ ಫುಲ್ ಕ್ರ್ಯಾಂಕಿಯಾಗಿ ಬಿಹೇವಿಯರ್ ಮಾಡ್ತಾಳೆ. ಅದಾದ ನಂತರ ಇವಾಗ ಫುಲ್ಲು ಒಬ್ಬಟ್ಟೆಲ್ಲ ತಟ್ಟಿದ್ದಾಯಿತು. ನನಗಂತೂ ತುಂಬ ಹೊಟ್ಟೆ ಅಷ್ಟೋಗ್ಬಿಟ್ಟಿತ್ತು. ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ಕರೆಕ್ಟಾಗಿ. ಅದಕ್ಕೆ ಫಸ್ಟು ಊಟ ಮಾಡ್ಕೊಳ್ಳೋಣ, ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗಿ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡು ನನಗೆ ಆಯಿಲ್ ಹಚ್ತಾಯಿದ್ರು. ನನಗೆ ಈ ಥರ ಆಯಿಲ್ ಹಚ್ಚಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ಅಂದರೆ ಕ್ಲೀನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಆಯಿಲ್ ಹಚ್ತಾರೆ. ನನ್ನ ಮಗಳಿಗೆ ಟ್ರೈಪಾಡ್ ನೋಡಿದ್ರೆ ಸಾಕು, ಅವಳು ಈ ಥರ ಬಿಹೇವ್ ಮಾಡ್ತಾಳೆ. ನೋಡಿ ಇರ್ಬೋದು ಹೆಂಗೆ ಬಿಹೇವ್ ಮಾಡ್ತಿದ್ದಾಳೆ ಅಂತ. ಕಟ್ಟು ಬೇಕಾ ಏನದು? ನಿಂಗೆ ಆಯಿಲ್ ಮಿಸ್ ಮಾಡಿ ನಿನ್ನ ಮುಖನೇ ಕಾಣೋದು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತುಂಬ ತಲೆನೋತಾಯಿತು ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡೆ. ಅದಾದಮೇಲೆ ಪಾತ್ರೆ ತೊಳೆಯೋಣ ಅಂತ ಬಂದೆ. ನನಗೆ ಈ ಥರ ತುಂಬ ಪಾತ್ರೆಗಳು ಇದ್ದಾಗ ತೊಳಿಬೇಕು ಅಂದರೆ ಒಂಥರ ತುಂಬ ಕಷ್ಟ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ತೊಳಿಲೇಬೇಕು. ಮತ್ತು ಸ್ವಲ್ಪ ಒಬ್ಬಟ್ಟು ಎಲ್ಲ ಏನು ಹಂಗಂಗೆ ಮೆಸಿಯಾಗೇ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಫುಲ್
ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು ನನಗಂತೂ. ಆ್ಯಂಡ್ ಬಿಗ್ ಬಾಸ್ ನೋಡಿಕೊಂಡು ಹಾಗೆ ಮಾತಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದಾಯಿತು. ರಿಚಿ ಬಾಯ್ಲಿ ಏನದು ನೀನು ಆಟ ಸಾಮಾನು ಎಲ್ಲೆಲ್ಲಿ ಬಿಸಾಕಿದ್ಯಾ ಬಂಗಾರಿ? ಸೊ ಇದಾಗಿತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹಿಂಗಾಗ್ಬಿಟ್ಟಿದೆ, ಕಣ್ಣು ತೇಲ್ತಾ ಇದೆ ಫುಲ್ಲು ನನಗೆ ನಿದ್ದೆಗೆ. ನನ್ನ ಮಗಳು ನೈಟ್ ನಿದ್ದೆ ಕೊಟ್ಟಿಲ್ಲ, ಅದಕ್ಕಾಗಿ ಇವಾಗ ಫುಲ್ ನಿದ್ದೆ ಬರ್ತಾಯಿದೆ ನನಗೆ. ಇವತ್ತು ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ, ನೋಡಬೇಕು. ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.